ನಿಮ್ದೇ ಆದಂತ ಒಂದು ಫಾರ್ಮ್ ಲ್ಯಾಂಡ್ ತಗೋಬೇಕಂತ ಏನಾದ್ರು ಅನ್ಕೊಳ್ತಾ ಇದೀರಾ? ಸಿಟಿಗೂ ತುಂಬಾ ಹತ್ರ ಆಗಿರ್ಬೇಕು, ಹಾಗೆ ಮೇನ್ ರೋಡ್ಗೂ ಕೂಡ ಅಟ್ಯಾಚ್ ಆಗಿರ್ಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ಒಳ್ಳೆ ಪ್ಲೇಸ್ ಬಂದಿದ್ದೀನಿ ನೋಡಿ. ಇದೇ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂತ ಫಾರ್ಮ್ ಲ್ಯಾಂಡ್. ಮೀನ್ಸ್ ನಿಮ್ಮ ಸ್ವಂತಾನೇ ತಗೋಬಹುದು. ಯಾಕಂತ ಹೇಳಿದ್ರೆ ಇವಾಗ ಎಷ್ಟೋ ಜನ ಏನ್ ಮಾಡ್ತೀರಾ, ನೀವು ಸ್ಯಾಟರ್ಡೇ ಸಂಡೇಸ್ ಬಂದ್ರೆ ವೀಕೆಂಡ್ ಸ್ಪೆಂಡ್ ಮಾಡಕ್ಕೆ ಎಷ್ಟೋ ಕಿಲೋಮೀಟರ್, ಮೋರ್ ದೆನ್ 100+ ಕಿಲೋಮೀಟರ್ಸ್ ನೀವು ಹೋಗ್ತೀರಾ. ಆದ್ರೆ ನೋಡಿ, ನಿಮ್ಗೆ ಬೆಂಗಳೂರಿಗೆ ತುಂಬಾನೇ ನಿಯರ್ ಬೈ ಅಂದ್ಮೇಲೆ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ಲ್ಯಾಂಡ್. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ದೊಡ್ಡಬಳ್ಳಾಪುರದಿಂದ ತುಂಬಾನೇ ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ. ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ನಾನು ಇವತ್ತು ಎಲ್ಲಪ್ಪ ಇದ್ದೀನಿ ಅಂತ ಹೇಳಿದ್ರೆ, ದೊಡ್ಡಬಳ್ಳಾಪುರ ಹೊಸಕೂರು ಹತ್ರ ಇರುವಂತ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ ಹತ್ರ ಬಂದಿದ್ದೀನಿ. ದೊಡ್ಡಬಳ್ಳಾಪುರ STRR ರೋಡ್ ಇಂದ ಕೇವಲ ಒಂದು 4 ಕಿಲೋಮೀಟರ್ಸ್ ಅಲ್ಲೇ ಈ ಪ್ಲೇಸ್ ಲೊಕೇಟ್ ಆಗಿದೆ. ಮೇನ್ ರೋಡ್ಗೆ ಅಟ್ಯಾಚ್ ಆಗಿದೆ, ನೋಡ್ತಾ ಇರ್ಬೋದು. ಫುಲ್ಲಿ ಗೇಟೆಡ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಪಲ್ಲವಿ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಇನ್ನೂ ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಂಡ್ ಬರೋಣ ಬನ್ನಿ. ನಮ್ ಜೊತೆ ಇವತ್ತು ಪಲ್ಲವಿ ಅವರು ಇದ್ದಾರೆ. ಪಲ್ಲವಿ ಅವರು ಬನ್ನಿ. ಪಲ್ಲವಿ ಅವರೇ ಹಾಯ್. ಹಲೋ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವ್ ಹೆಂಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಮೇಡಮ್. ನಾನು ಇವಾಗವರೆಗೂ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ಸ್ ಸುಮಾರು ವಿಡಿಯೋಗಳು ಮಾಡಿದೀನಿ. ಎಲ್ಲ ಒಳಗಡೆ ಇಂಟೀರಿಯರ್ ಇರುತ್ತೆ, ಆದ್ರೆ ಜನನೇ ಕಾಣಿಸಲ್ಲ. ಏನ್ ಮೇಡಮ್, ನೀವೊಂದು ಸ್ಪೆಷಲ್ ಜಾಗನ ಅಂತ ಹೇಳ್ಬೋದು. ಯಾಕಂದ್ರೆ ಮೇನ್ ರೋಡ್ಗೆ ಅಟ್ಯಾಚ್ಮೆಂಟ್, ಇನ್ನೊಂದು ಅಕ್ಕಪಕ್ಕ ಸರೌಂಡಿಂಗ್ ಅಂತ ಅವಾಗ್ಲೇ ಎಲ್ಲ ಮನೆಗಳು ಕೂಡ ಆಗಿದೆ. ತುಂಬಾನೇ ನಿಯರ್ ಬೈ ಅಲ್ಲಿ ಮಾಡಿದಿರಲ್ವಾ ಮೇಡಮ್? ಹೌದು ಮೇಡಮ್, ನೀವೇ ನೋಡ್ತಿದ್ದೀರಲ್ಲ ಅಕ್ಕಪಕ್ಕ ಎಷ್ಟು ಮನೆಗಳಿದೆ, ಜನಗಳು ಓಡಾಡ್ತಿದ್ದಾರೆ. ಅವ್ರಿಗೂ ಅನುಕೂಲ ಆಗುತ್ತೆ ಬಂದಿ ನೋಡ್ಕೊಂಡು ಹೋಗಕ್ಕೆ, ಮತ್ತೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಚೆನ್ನಾಗಿರುತ್ತೆ. ಸೊ ಬನ್ನಿ ಮೇಡಮ್, ಇನ್ನ ಹೆಚ್ಚಿನ ಮಾಹಿತಿಗಾಗಿ ತೋರಿಸ್ತೀನಿ ನಿಮ್ಗೆ. ಓಕೆ, ಹಾಗಾದ್ರೆ ಬನ್ನಿ ವೀಕ್ಷಕರೇ, ಹೋಗೋಣ, ಒಳಗಡೆ ಎಂಟ್ರಿ ಆಗೋಣ, ಫುಲ್ ಡೀಟೇಲ್ಸ್ ತಿಳ್ಕೊಂಡ್ಬೋಣ. ಯಾವ ತರ ಚೆನ್ನಾಗಿದೆ, ಏನೋ ಒಂದು ಸ್ಮಾಲ್ ಒಂದು ಮನೆ ತರ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅದು ಏನಂತ ತಿಳ್ಕೊಂಡ್ ಬರೋಣ ಬನ್ನಿ. ಮೇಡಮ್, ಈ ಫಾರ್ಮ್ ಲ್ಯಾಂಡ್ ಹೆಸರೇನು ಮ್ಯಾಮ್? ಇದು ಬಂದು RV ಹೈಲೈಟ್ಸ್ ಅಂತ. RV ಹೈಲೈಟ್ಸ್ ಅಂತ. ಮೇಡಮ್, ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ನಾವು? STRR ರಿಂಗ್ ರೋಡ್ ಇಂದ ನಿಮ್ಗೆ ಬಂದ್ರೆ 4 ಕಿಲೋಮೀಟರ್ಸ್ ಆಗುತ್ತೆ. ಸೊ ದೊಡ್ಡಬಳ್ಳಾಪುರ ಇರೋ ಹುಸ್ಕೂರಲ್ಲಿ ನಾವು ಲೊಕೇಟ್ ಆಗಿದೀವಿ. ಸೊ ನಿಮ್ಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ನಿಮ್ಗೆ ಜಸ್ಟ್ 20 ಮಿನಿಟ್ಸ್ ಆಗುತ್ತೆ. 20 ಮಿನಿಟ್ಸ್ ಡ್ರೈವ್. ಅದಾದ್ಮೇಲೆ ನಿಮ್ಗೆ ಬ್ರೈನ್ ರೇಸ್ ವೇ ಇಂದ ಜಸ್ಟ್ 10 ಮಿನಿಟ್ಸ್ ಡ್ರೈವ್ ಆಗುತ್ತೆ ನಿಮಗೆ. ಓಕೆ, ಮೀನ್ಸ್ ತುಂಬಾನೇ ನಿಯರ್ ಬೈ ಇದೆ ಅಂತ. ನಿಯರ್ ಬೈ. ಆಮೇಲೆ ಮತ್ತೆ ಬ್ಯಾಂಗ್ಳೂರ್ಗೂ ಅಷ್ಟೇ, ಬ್ಯಾಂಗ್ಳೂರಲ್ಲಿ ಎಲ್ಲೇ ಇದ್ರು 30 ಮಿನಿಟ್ಸ್ ಡ್ರೈವ್ ಆಗುತ್ತೆ ನಿಮ್ಗೆ ನಮ್ಮ ಫಾರ್ಮ್ ಲ್ಯಾಂಡ್ಗೆ. ಹೆಬ್ಬಾಳ ಇಂದ ತಗೊಂಡ್ರೆ ನಾವು ಜಸ್ಟ್ 30 ಮಿನಿಟ್ಸ್ ಆಗುತ್ತೆ ನಿಮ್ಗೆ ಅಲ್ಲಿಂದ ಇಲ್ಲಿಗೆ ಬರಕ್ಕೆ. ಓಕೆ ಮೇಡಮ್, ಇದು ಟೋಟಲ್ ಆಗಿ ಎಷ್ಟು ಎಕರ್ ಅಲ್ಲಿ ಮಾಡಿರುವಂತ ಫಾರ್ಮ್ ಲ್ಯಾಂಡ್ ಮೇಡಮ್? ಇದು ಬಂದು 10 ಎಕರೆಯಲ್ಲಿ ಮಾಡಿರುವಂತ 10 ಎಕರ್ಸ್ ಅಲ್ಲಿ. 10 ಎಕರ್ಸ್ ಅಲ್ಲಿ ಇರುತ್ತೆ ನಿಮ್ಗೆ. ಓಕೆ, ಸೊ ರಿಜಿಸ್ಟ್ರೇಷನ್ ಬಂದು 5.5 ಗುಂಟಾಸ್ ಅಂದ್ರೆ ನಿಮ್ಗೆ SFT ಅಲ್ಲಿ ಸ್ಕ್ವೇರ್ ಫೀಟ್ ಅಲ್ಲಿ 6000 ಸ್ಕ್ವೇರ್ ಫೀಟ್ ಬರುತ್ತೆ ನಿಮಗೆ. ಓಕೆ ಮೇಡಮ್, ನಾನು ನೋಡಿದೆ ಎಂಟ್ರೆನ್ಸ್ ಇಂದ ಬರುವಾಗ್ಲೇ ಒಂದು ಸ್ಮಾಲ್ ಕಾಟೇಜ್ ತರ ಇದೆ. ಏನ್ ಮೇಡಮ್ ಇದು ಮಾಡ್ಸಿರೋದು? ಹೌದು ಮೇಡಮ್, ಇದು ಬಂದು ನಿಮ್ಗೆ ರಿಜಿಸ್ಟ್ರೇಷನ್ ಆಗಿ 15 ಡೇಸ್ ಆಗಿದೆ. ಸೊ 15 ಡೇಸ್ ಆಗಿ ಕಸ್ಟಮರ್ ಬಂದು 15 ಡೇಸ್ ಆದ್ಮೇಲೆ ಈ ತರ ಕಾಟೇಜ್ ಕಟ್ಕೊಳಕ್ಕೆ ಅಂತ ಸಣ್ಣದಾಗಿ ಮಾಡ್ಕೊಂಡಿದ್ದಾರೆ. ಅವ್ರು ಮುಂದೆ ಹೋಗ್ತಾ ಇದನ್ನ ದೊಡ್ಡದ್ ಮಾಡ್ಕೊಂತಾರೆ. ಮೀನ್ಸ್ ಇದನ್ನ ನೆಕ್ಸ್ಟ್ ಇದು ಕಾಟೇಜ್ ಇವಾಗ ಸ್ಮಾಲ್ ಆಗಿ ಕನ್ಸ್ಟ್ರಕ್ಷನ್ ಇದು ಮಾಡಿದ್ದಾರೆ. ನೆಕ್ಸ್ಟ್ ಫರ್ದರ್ ಅಲ್ಲಿ ಇದು ತೆಗೆದ್ಬಿಟ್ಟು ಒಳ್ಳೆ ಮನೆ ಕಟ್ಕೊಳಕ್ಕೆ ರೆಡಿ ಮಾಡ್ತಾ ಇದಾರೆ. ಮೀನ್ಸ್ ಒಂದು ಟೆಂಪರರಿ ಆಗಿ ಮಾಡ್ಸಿದ್ದಾರೆ. ಮೀನ್ಸ್ ವೀಕೆಂಡ್ ಸ್ಪೆಂಡ್ ಮಾಡೋದಕ್ಕೆ ಅಲ್ವಾ? ವೀಕೆಂಡ್ಸ್ ಎಲ್ಲ ಬಂದು ಸ್ಪೆಂಡ್ ಮಾಡಕ್ಕೆ ಇಲ್ಲಿ ಚೆನ್ನಾಗಿದೆ. ಗ್ರೇಟ್ ಅಲ್ವಾ ಮೇಡಮ್? ಕೇವಲ ಒಂದು 15 ಡೇಸ್ ರಿಜಿಸ್ಟ್ರೇಷನ್ ಆಗಿದೆ, ಅವಾಗ್ಲೇ ಕಸ್ಟಮರ್ ಅವಾಗ್ಲೇ ಬರ್ತಾ ಇದಾರೆ ಅಲ್ವಾ? ಕಾಟೇಜ್ ಅವಾಗ್ಲೇ ರೆಡಿ ಮಾಡ್ಕೊಂಡು ನೋಡಿದ್ರೆ ವೀಕ್ಷಕರೇ, ಅವಾಗ್ಲೇ ಜಸ್ಟ್ ಒಂದು 15 ಡೇಸ್ ಆಗಿದೆ ಅಷ್ಟೇ ರಿಜಿಸ್ಟ್ರೇಷನ್ ಆಗಿ. ಅವಾಗ್ಲೇ ಒಬ್ರು ಕಸ್ಟಮರ್ ಕೂಡ ಅವಾಗ್ಲೇ ಒಂದು ಕಾಟೇಜ್ ಕೂಡ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಜಸ್ಟ್ ಟೆಂಪರರಿ ಮಾಡಿದ್ದಾರೆ. ನೆಕ್ಸ್ಟ್ ಇದನ್ನ ತೆಗೆದ್ಬಿಟ್ಟು ಇನ್ನೊಂದು ಹೊಸ ಮನೆ ತರ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವೀಕೆಂಡ್ ಸ್ಪೆಂಡ್ ಮಾಡೋದಕ್ಕಂತಾನೆ ತಗೊಂಡಿದ್ದಾರೆ ನೋಡಿ ಕಸ್ಟಮರ್. ಅವೆಲ್ಲ ಜಸ್ಟ್ ನೋಡಿ, ಅವೆಲ್ಲ ಇಲ್ಲಿ ಎಲ್ಲೂ ತುಂಬಾ ದೂರ ಇದೆಯಪ್ಪ, ನಾವೆಲ್ಲ ಕಾಡಲ್ಲಿ ಹೋಗ್ಬಿಟ್ಟು ಏನಾದ್ರು ತಗೋಬೇಕಾ ಅನ್ಕೋಬೇಡಿ. ಯಾಕಂತ ಹೇಳಿದ್ರೆ ಅಕ್ಕಪಕ್ಕ ಸರೌಂಡಿಂಗ್ ನೋಡ್ಬೋದು ನೀವು. ಸರೌಂಡಿಂಗ್ ಎಲ್ಲ ಫುಲ್ ಮನೆಗಳಾಗಿದೆ. ಅಲ್ಲೇ ನಿಮ್ಗೆ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ ಕೂಡ ಮಾಡಿದಾರೆ ನೋಡಿ. ಟೋಟಲ್ ಆಗಿ 10 ಎಕರ್ಸ್ ಅಲ್ಲಿ ಇದೆ ಇದು. ಹೌದು ಮೇಡಮ್, ಇವಾಗ ಎಷ್ಟು ಪ್ಲಾಟ್ಸ್ ಬರ್ಬೋದು ಮೇಡಮ್ ಇಲ್ಲಿ? ಸೊ ಇದು ಬಂದು 56 ಯೂನಿಟ್ಸ್ ಬರುತ್ತೆ. 56 ಯೂನಿಟ್ಸ್ ಬರುತ್ತೆ. 56 ಯೂನಿಟ್ಸ್ ಬರುತ್ತೆ ನಿಮಗೆ. ಇಲ್ಲಿಂದ ಆಗ್ಲೇ ಹೇಳ್ದಂಗೆ ನಿಮ್ಗೆ 5.5 ಗುಂಟ ಮಿನಿಮಮ್ ರಿಜಿಸ್ಟ್ರೇಷನ್. 6000 ಸ್ಕ್ವೇರ್ ಫೀಟ್ ಬರುತ್ತೆ ನಿಮಗೆ. 6000 ಸ್ಕ್ವೇರ್ ಫೀಟ್ ಬರುತ್ತೆ. ಹೌದು ಮೇಡಮ್. ಓಕೆ, ಮೀನ್ಸ್ ಇವಾಗ ನಾವು ನೋಡ್ದಂಗೆ ಸುಮಾರು ಜನ ಒಂದು ವೀಕೆಂಡ್ ಸ್ಪೆಂಡ್ ಮಾಡ್ಬೇಕಂತ ಹೇಳಿದ್ರೆ ಮೋರ್ ದೆನ್ 100+ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾರೆ. ಹೌದು ಅಲ್ವಾ? ಆಬ್ವಿಯಸ್ಲಿ. ಹೌದು. ಆಮೇಲೆ ನಾವು ಎಷ್ಟೊಂದು ಪೇ ಮಾಡ್ಬೇಕಾಗುತ್ತೆ. ಜಸ್ಟ್ ಒಂದು ಫ್ಯಾಮಿಲಿ ಹೋಗ್ಬಿಟ್ಟು ಒಂದು ಸ್ಟೇ ಮಾಡ್ಬಿಟ್ಟು ಬರ್ಬೇಕಾದ್ರೆ ಮೀನ್ಸ್ ವೀಕ್ಲಿ ಒಂದು ಸ್ಯಾಟರ್ಡೆ ಸಂಡೇ ಅಂದ್ರೆ ಪೇ ಮಾಡ್ಬೇಕಾಗುತ್ತೆ. ಅದ್ರ ಬದಲು ಈ ತರ ಫಾರ್ಮ್ ಲ್ಯಾಂಡ್ಸ್ ನ ತಗೊಂಡು ಅವ್ರದೇ ಸ್ವಂತ ಆದಂತ ಒಂದು ಫಾರ್ಮ್ ಲ್ಯಾಂಡ್ ನ ತಗೋಬಹುದು. ಯಾಕಂದ್ರೆ ಯಾವಾಗಾದ್ರೂ ಅವ್ರು ಬಂದ್ಬಿಟ್ಟು ವಿಸಿಟ್ ಮಾಡಿ ಆರಾಮಾಗಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಲ್ವಾ? ಇನ್ನೊಂದು ಏನಪ್ಪಾ ಮೇನ್ ಅಂತ ಹೇಳಿದ್ರೆ
ಬ್ಯಾಂಗ್ಳೂರ್ ತುಂಬಾ ನಿಯರ್ ಬೈ ಇದೆ, ನೀವು ನಿಯರ್ ಬೈ ಇದೆ. ಮತ್ತೆ ನೀವೆಲ್ಲ ಹೊರಗಡೆ ಹೋಗಿ ರೆಸ್ಟೋರೆಂಟ್ಸ್ ಅಲ್ಲಿ ಮತ್ತೆ ಬೇರೆ ವಿಲ್ಲಾಸ್ ಎಲ್ಲ ತಗೊಂಡು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ. ಸೊ ಇಲ್ಲಿ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಇದೇ ತರ ಕಾಟೇಜ್ ಕಟ್ಕೊಂಡ್ರೆ ನಿಮಗ್ ವರ್ತ್ ಇರುತ್ತೆ. ಇನ್ನೊಂದು ಲೈಫ್ ಟೈಮ್ ಅಂತಾನೆ ಹೇಳ್ಬೋದು. ಟೈಮ್ ಆಬ್ವಿಯಸ್ಲಿ. ಕಸ್ಟಮರ್ ಯಾರಾದ್ರೂ ಬೈ ಮಾಡ್ಬೇಕಂದ್ರೆ ಮಿನಿಮಮ್ 6000 ಸ್ಕ್ವೇರ್ ಫೀಟ್ ತಗೋಬಹುದಾ, ಇಲ್ಲ ಇನ್ನು ಏನಾದ್ರೂ ಜಾಸ್ತಿ ನಮಗ್ ಬೇಕಪ್ಪ ಅಂತ ಹೇಳಿದ್ರೆ ಲ್ಯಾಂಡ್ ತಗೋಬಹುದು? ಹೌದು ಮೇಡಮ್, ತಗೋಬಹುದು. ನಮ್ಮಲ್ಲಿ 6000 ಇಂದ 22,000 ಸ್ಕ್ವೇರ್ ಫೀಟ್ ತನಕ ತಗೋಬಹುದು. ಅಂದ್ರೆ ನೀವು ಗುಂಟಾ ಲೆಕ್ಕದಲ್ಲಿ ಬಂದ್ರೆ 5.5 ಗುಂಟಾ ಇಂದ ಹಿಡಿದು 20 ಗುಂಟಾವರೆಗೂ ನೀವು ಪರ್ಚೇಸ್ ಮಾಡಬಹುದು. ಓಕೆ, ಮೀನ್ಸ್ ಒಂದು ಹಾಫ್ ಎಕರ್ ವರೆಗೂ ತಗೋಬಹುದು ಒಬ್ರು ಕಸ್ಟಮರ್. ಹೌದು, ಮತ್ತೆ ನಿಮ್ಗೆ ಆನ್ಯುವಲ್ ರಿಟರ್ನ್ಸ್ ಕೂಡ ಇರುತ್ತೆ. ನೀವು ಎಷ್ಟು ಜಾಸ್ತಿ ತಗೋತಿರೋ ಅಷ್ಟೇ ರಿಟರ್ನ್ಸ್ ಪರ್ ಆನಮ್ ನಿಮ್ಗೆ 2 to 3 lakhs ರಿಟರ್ನ್ಸ್ ಬಂತು ಅಂತಂದ್ರೆ ನೀವ್ ಒಂದ್ 5 to 6 years ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ರಿಟರ್ನ್ಸ್ ನೀವು ಅದರಿಂದ ಗೇನ್ ಮಾಡಬಹುದು. ಮೀನ್ಸ್ ನಾಟ್ ಓನ್ಲಿ ಫಾರ್ ಇನ್ವೆಸ್ಟ್ಮೆಂಟ್, ಇದರಲ್ಲಿ ನಮ್ಗೆ ಪ್ಯಾಸಿವ್ ಇನ್ಕಮ್ ಕೂಡ ಬರುತ್ತಲ್ವಾ? ಹೌದು ಮೇಡಮ್. ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಮೇಡಮ್? ಸೊ ಪ್ರೀ ಲಾಂಚ್ಡ್ ಆಗಿರೋದ್ರಿಂದ ಮೇಡಮ್ ಬೇಸಿಕ್ ಕಮ್ಯುನಿಟೀಸ್ ಬಂದು ನಿಮ್ಗೆ ಕಾಟೇಜ್, ಅಲ್ಲೇ ಅವಾಗ್ಲೇ ನಾನು ನಿಮ್ಗೆ ತೋರ್ಸ್ಕೊಟ್ಟೆ. ಅದೊಂದು ಕಾಟೇಜ್, ಅದಾದ್ಮೇಲೆ ನಿಮ್ಗೆ 15+ ಫ್ರೂಟ್ ಟ್ರೀಸ್ ಇಂಡಿವಿಜುವಲ್ ಪ್ಲಾಟ್ ಗೆ, ಅಂದ್ರೆ ಇಂಡಿವಿಜುವಲ್ ನಿಮ್ಗೆ ಪರ್ಚೇಸ್ ಮಾಡ್ತಿದ್ರಲ್ಲ ಫಾರ್ಮ್ ಲ್ಯಾಂಡ್, ಅದಕ್ಕೆ ನಿಮ್ಗೆ 15+ ಫ್ರೂಟ್ ಟ್ರೀಸ್ ಇರುತ್ತೆ ಇಂಡಿವಿಜುವಲ್ ಗೆ. ಸೊ ಬಾರ್ ಕೌಂಟರ್, ಕಿಚನ್ ಅಲ್ಲಿ ವೆಜ್ ನಾನ್ ವೆಜ್ ಇರುತ್ತೆ. ಆಮೇಲೆ ನಿಮ್ಗೆ ಸ್ವಿಮ್ಮಿಂಗ್ ಪೂಲ್, ಪಾರ್ಕ್ ಇರುತ್ತೆ ನಿಮ್ಗೆ 2 ತರ ಪಾರ್ಕ್. ಒಂದು ಚಿಲ್ಡ್ರನ್ಸ್ ಪಾರ್ಕ್ ಪ್ಲೇ ಏರಿಯಾ ಅದು, ಮತ್ತೆ ಇನ್ನೊಂದು ಎಲ್ಡರ್ಸ್ ಗಂತ ಇರುತ್ತೆ ನಿಮಗೆ. ಆಮೇಲೆ ಇಲ್ಲೇ ನೋಡ್ತಿರ್ತೀರಲ್ವಾ ನಮ್ಮಲ್ಲಿ ರೆಡ್ ಸಾಯಿಲ್, ಮತ್ತೆ ಡ್ರೈನೇಜ್, ಅಂಡರ್ ಗ್ರೌಂಡ್ ಡ್ರೈನೇಜ್ ಇರುತ್ತೆ. ಆಮೇಲೆ ಎಲೆಕ್ಟ್ರಿಸಿಟಿ ಅಂಡರ್ ಗ್ರೌಂಡ್ ಅಲ್ಲಿ ಪ್ರೊವೈಡ್ ಮಾಡಿದೀವಿ. ಓಕೆ, ಇಲ್ಲೂ ಕೂಡ ನಾನು ನೋಡಬಹುದು ವಾಟರ್ ಸಪ್ಲೈ ಕೂಡ ಆಗಿದೆ ಅಲ್ವಾ ಮೇಡಂ? ಹೌದು ಮೇಡಮ್. ಹಂಗಾದ್ರೆ ಇಂಡಿವಿಜುವಲ್ ಪ್ಲಾಟ್ಸ್ ಗೂ ವಾಟರ್ ಫೆಸಿಲಿಟಿ ಕೊಟ್ಟಿದ್ದೀರಾ? ಹೌದು ಮೇಡಮ್, ಡ್ರಿಪ್ ಇರಿಗೇಷನ್ ಎಲ್ಲ ಆಗಿದೆ. ಸೊ ಇಂಡಿವಿಜುವಲ್ ಪ್ಲಾಟ್ಸ್ ಗೆ ತರ ಎಲ್ಲ ಬರುತ್ತೆ ನಿಮಗೆ. ಅವಾಗಲೇ ಸುಮಾರು ಪ್ಲಾಂಟೇಶನ್ ಕೂಡ ಆಗಿದೆ ಅಲ್ವಾ ಮೇಡಮ್ ಇಲ್ಲಿ? ಹೌದು, ಅವಾಗ್ಲೇ ಹೇಳ್ದಂಗೆ 15+ ಫ್ರೂಟ್ ಟ್ರೀಸ್ ಎಲ್ಲ ನೀವೇ ನೋಡ್ತಿರ್ತೀರಾ ಹೆಂಗ್ ಕಾಣ್ತಿದೆ ಅಂತ ಹೇಳಿ. ಮೇಡಮ್, ಫ್ರೂಟ್ ಪ್ಲಾಂಟೇಶನ್ ಮಾಡಿದೀನಿ ಅಂತ ಹೇಳ್ತಾ ಇದ್ರಿ, ನಿಜವಾಗ್ಲೂ ಮಾಡಿದೀರಾ ಮೇಡಮ್ ನೀವು? ಹೌದು ಮೇಡಮ್, ಮಾಡಿದೀವಿ. ಇಲ್ಲೇ ಕಾಣಿಸ್ತಿದ್ಯಲ್ಲ ನೋಡಿ. ಹೌದು, ಇಲ್ಲೇ ಬಿಟ್ಟಿದೆ ಅಲ್ವಾ? ವಾವ್, ಸೂಪರ್ ಮೇಡಮ್. ಹೌದು, ಸೊ ಇದೆಲ್ಲ ನೋಡಿ ಈ ತರ 15+ ಫ್ರೂಟ್ ಟ್ರೀಸ್ ಇದೆ ನಮ್ಮಲ್ಲಿ. ಸೊ ಗೋವಾ, ಪಪಾಯ, ಮ್ಯಾಂಗೋ ಈ ತರ ಎಲ್ಲಾ ಫ್ರೂಟ್ಸ್ ನಾವ್ ಹಾಕಿದೀವಿ. ಪೊಮೊಗ್ರಾನೆಟ್. ಮೇಡಮ್, ವಾಟರ್ ಫೆಸಿಲಿಟಿ ಇದೆ ಅಂತ ಹೇಳಿದ್ರಿ ಮೇಡಮ್, ಇಂಡಿವಿಜುವಲ್ ಜಾಗಕ್ಕೂ ಮೇಡಮ್ ಇದೆನಾ ಮೇಡಮ್? ಹೌದು ಇದೆ, ನಾನು ಹೇಳಿದ್ನಲ್ಲ ಡ್ರಿಪ್ ಇರಿಗೇಷನ್ ಆಗಿದೆ ಅಂತ ಹೇಳಿ. ನೋಡ್ತಾ ಇರ್ಬೋದು ನೀವೇ ಎಷ್ಟು ಫೋರ್ಸ್ ಆಗಿ ಹೋಗ್ತಿದೆ ನೀರು ಅಂತ ಹೇಳಿ. ಸೊ ನೀರು ಮೀನ್ಸ್ ಬೋರ್ ಏನಾದ್ರು ಹಾಕ್ತಿದ್ರಮ್ಮ? ಹೌದು, ನಮ್ಮಲ್ಲಿ 2 ಬೋರ್ ಇದೆ. ಫಾರ್ಮ್ ಲ್ಯಾಂಡ್ ಸಫಿಶಿಯಂಟ್ ಆಗೋಷ್ಟು ನೀರ್ ಬರುತ್ತೆ. ಮೇಡಮ್, ಇದು ವಾಟರ್ ಸ್ವೀಟ್ ಆಗಿದೆಯಾ? ಹೌದು, ಸ್ವೀಟ್ ವಾಟರ್ ಮ್ಯಾಮ್ ಅದು. ಹೌದು ವೀಕ್ಷಕರೇ, ತುಂಬಾನೇ ಸ್ವೀಟ್ ಆಗಿದೆ ಅಂತಾನೆ ಹೇಳ್ಬೋದು. ವಾಟರ್ ಕೂಡ ಇದೆ, ಅದು 2 ಬೋರ್ ಕೂಡ ಹಾಕ್ತಿದ್ದಾರೆ. ಇನಫ್ ಅಂತ ಅನ್ಕೋಬಹುದು, ಯಾಕಂದ್ರೆ ಇಷ್ಟು ಫಾರ್ಮ್ ಲ್ಯಾಂಡ್ ಗೆ 2 ಬೋರ್ ಇನಫ್ ಅಲ್ವಾ ಮೇಡಮ್? ಹೌದು ಮೇಡಮ್. ಮ್ಯಾಮ್, ಎಷ್ಟು ಫೀಟ್ ರೋಡ್ ಕೊಟ್ಟಿದ್ದೀರಾ ಮೇಡಮ್? ಇದು ಬಂದು ನಿಮ್ಗೆ 30 ಫೀಟ್ ರೋಡ್ ಬರುತ್ತೆ. 30 ಫೀಟ್ ರೋಡ್ ಮ್ಯಾಮ್. ಓಕೆ ಮೇಡಮ್, ಇದು ಫಾರ್ಮ್ ಲ್ಯಾಂಡ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು ಮ್ಯಾಮ್? ಮ್ಯಾಮ್, ಇದು ಲಾಂಚ್ ಆಗಿ ನಿಮ್ಗೆ ಲಾಸ್ಟ್ ಮಂತ್ ಇಂದ ಇವಾಗ 1 ಮಂತ್ ಆಗಿದೆ. 1 ಮಂತ್ ಆಗಿದೆ ಲಾಂಚ್ ಆಗಿ ನಿಮ್ಗೆ. ಓಕೆ ಮೇಡಮ್, ಇನ್ನೊಂದು 1 ಮಂತ್ ಅಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ಆಗೋಗಿದೆ ಅಲ್ವಾ ಮೇಡಮ್? ಸಾಕಷ್ಟು ನೀವೇ ನೋಡ್ತಿದ್ದೀರಾ, ತೋರ್ಸಿದ್ನಲ್ಲ ನಿಮ್ಗೆ. ಅಂಡರ್ ಗ್ರೌಂಡ್ ಡ್ರೈನೇಜ್ ಮತ್ತೆ ವಾಟರ್ ಸಪ್ಲೈ ಕೂಡ ಇದೆ. ಎಲೆಕ್ಟ್ರಿಸಿಟಿ ಅಂಡರ್ ಗ್ರೌಂಡ್ ಇಂದಾನೆ ಕನೆಕ್ಷನ್ ಕೊಟ್ಟಿದೀವಿ. ಮ್ಯಾಮ್, ಇವಾಗ ಇಲ್ಲಿ ಸೇಫ್ಟಿ ವೈಸ್ ಏನ್ ಕೊಟ್ಟಿದ್ದೀರಾ ಮ್ಯಾಮ್? ಇವಾಗ ಯಾರಾದ್ರೂ ಬರ್ಬೇಕಂದ್ರೆ ಸೇಫ್ಟಿ ಬಂದು ನಿಮ್ಗೆ ಗೇಟೆಡ್ ಕಮ್ಯುನಿಟಿ ನೀವೇ ನೋಡ್ತಿದ್ರಲ್ಲ, ಈ ಸೈಡ್ ಫುಲ್ ಕಾಂಪೌಂಡ್ ಆಗಿದೆ. ಹೌದು, ಇದೆಲ್ಲಾನು ಸುತ್ತಮುತ್ತ ಅಲ್ಲೂ ಎಂಡ್ ಅಲ್ಲೂ ಇದೆ ನಮ್ದು. 10 ಎಕರೆ ಇದೆ ಅಂತ ಹೇಳಿದ್ನಲ್ಲ. ಸೊ ಎಂಡ್ ಅಲ್ಲಿ ನೋಡ್ತಿರ್ಬೋದು ನೀವು, ಸೇಮ್ ಇದೇ ತರ ನಮ್ದು ಕಾಂಪೌಂಡ್ ಇದೆ. ಗೇಟೆಡ್ ಕಮ್ಯುನಿಟಿ, ಯಾವ್ದೇ ತರ ನಮ್ಗೆ ಕೊರತೆ ಇರಲ್ಲ, ಸೇಫ್ಟಿನೂ ಇರುತ್ತೆ ಇಲ್ಲಿ. ಮೀನ್ಸ್ ಔಟ್ ಸೈಡರ್ಸ್ ಯಾರು ಹೊರಗಡೆ ಎಂಟ್ರಿ ಆಗಕ್ಕಾಗಲ್ಲ. ಮೀನ್ಸ್ ಸೆಕ್ಯೂರಿಟಿ ಇದ್ದೇ ಇರ್ತಾರೆ. ಹೌದು, ಯಾವಾಗ್ಲೂ ಅಲ್ಲಿ ಇದ್ದೇ ಇರ್ತಾರೆ ಎಂಟ್ರೆನ್ಸ್ ಅಲ್ಲಿ. ಮೇಡಮ್, ಇವಾಗ ಈ ವಿಡಿಯೋ ಸಾಕಷ್ಟು ಜನ ನೋಡ್ತಾ ಇದಾರೆ. ಇವಾಗ ಫಾರ್ಮ್ ಲ್ಯಾಂಡ್ ಬಂದ್ ವಿಸಿಟ್ ಮಾಡ್ಬೇಕು ಅನ್ಕೊಳ್ತಾ ಇರ್ತಾರೆ, ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಮೇಡಮ್, ಇವಾಗ ಬಂದು ನೋಡ್ಬೇಕಂತ ಹೇಳಿದ್ರೆ ಹೆಂಗೆ ಮ್ಯಾಮ್? ನಿಮ್ಮ ಆಫೀಸ್ ಲೊಕೇಶನ್ ಬರ್ಬೇಕಾ, ಇಲ್ಲ ಡೈರೆಕ್ಟ್ ಆಗಿ ಇಲ್ಲೇ ಬರ್ಬೋದಾ? ಆಫೀಸ್ಗೂ ಬರ್ಬೋದು, ಬಟ್ ನಾವ್ ಯಾವಾಗ್ಲೂ ಅಂದ್ರೆ ಟೈಮಿಂಗ್ಸ್ ಹೇಳ್ಬೇಕು ಅಂದ್ರೆ 10 AM to 6 PM. ಇನ್ನ ವೀಕ್ ಡೇಸ್ ಅಲ್ಲಿ ನಾವು ಮಂಡೇ ಟು ಸಂಡೇ ಯಾವಾಗ್ಲೂ ಇಲ್ಲೇ ಇರ್ತೀವಿ. ಇನ್ನು ಆಫೀಸ್ಗೆ ಹೋಗೋ ಬದಲು ಇಲ್ಲೇ ಬಂದು ನೋಡ್ಕೊಂಡು ವಿಸಿಟ್ ಮಾಡ್ಕೊಂಡು ಏನೇನ್ ನಾವು ಫೆಸಿಲಿಟೀಸ್ ಮತ್ತೆ ಅಮ್ಯುನಿಟೀಸ್ ಪ್ರೊವೈಡ್ ಮಾಡ್ತಿದೀವಿ ಒಂದೇ ಸಲ ನೋಡ್ಕೊಂಡು ಹೋಗ್ಬೋದು. ಇಲ್ಲೇ ನಮ್ದು ಸೈಟ್ ಆಫೀಸ್ ಇದೆ, ಇಲ್ಲೇ ಕುತ್ಕೊಂಡ್ ಮಾತಾಡಿ ಕ್ಲೋಸ್ ಮಾಡ್ಕೋಬಹುದು. ಓಕೆ ಮ್ಯಾಮ್, ಇವಾಗ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ರಿ.
ಮ್ಯಾಮ್ ಎಲ್ಲರೂ ಕಾಯ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ ಪ್ರೈಸಿಂಗ್ ಏನಪ್ಪಾ ಇರ್ಬೋದು ಅಂತ ಹೇಳ್ಬಿಟ್ಟು ಪ್ರೈಸ್ ಏನ್ ಕೊಟ್ ಮಾಡ್ತಾ ಇದೀರಾ ಮೇಡಮ್? ಪ್ರೈಸಿಂಗ್ ಬಂದು ನಿಮ್ಗೆ ಪರ್ SFT 1399 ಇರುತ್ತೆ, ಅಂದ್ರೆ 1399 ಪ್ರೈಸ್ ಬರುತ್ತೆ ನಿಮಗೆ. ಹೌದಾ? ಪರ್ SFT ಅಂದ್ರೆ ಪರ್ ಸ್ಕ್ವೇರ್ ಫೀಟ್ ಗೆ. ಓಕೆ, ಇವಾಗ ಯಾರು ಪರ್ಚೇಸ್ ಮಾಡ್ಬೇಕಂದ್ರೆ ಏನಾದ್ರು ಡಿಸ್ಕೌಂಟ್ಸ್, ಯಾಕಂದ್ರೆ ಎಲ್ಲರೂ ಕಾಯೋದೇನಪ್ಪಾ ಅಂತ ಹೇಳಿದ್ರೆ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಹೋಗಿದ್ದೀನಿ ಅಂತ ಹೇಳಿದ್ರೆ ಏನಾದ್ರು ಒಂದು ಆಫರ್ಸ್ ನಡೀತಾನೆ ಇರುತ್ತೆ, ಇಲ್ಲಾಂದ್ರೆ ಡಿಸ್ಕೌಂಟ್ಸ್ ಏನಾದ್ರು ಸಿಗುತ್ತೆ, ಇಲ್ಲ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅನ್ಕೊಳ್ತಾ ಇರ್ತಾರೆ. ಮೇಡಮ್ ಏನಾದ್ರು ಆಫರ್ಸ್ ಏನಾದ್ರು ಇದೆಯಾ ಮೇಡಮ್ ನಮ್ಮ ಹೌದು ವೀಕ್ಷಕರಿಗೋಸ್ಕರ? ಮೇಡಮ್, ಇದ್ದೇ ಇರುತ್ತೆ ಆಫರ್ಸ್ ಅಂತೂ. ಸೊ ಡಿಸ್ಕೌಂಟ್ ನಾವು ಮಾಡ್ಕೊಡ್ತೀವಿ ಬೆಸ್ಟ್ ಪ್ರೈಸಿಂಗ್ ಅಲ್ಲಿ. ಮತ್ತೆ ನಿಮ್ ಚಾನೆಲ್ ಕಡೆಯಿಂದ ಯಾರಾದ್ರೂ ಬಂದ್ರೆ ಸ್ಪಾಟ್ ಬುಕಿಂಗ್ ಮಾಡ್ಕೊಂಡ್ರೆ ಸೊ ಅವಾಗ ಅವರಿಗೆ ಲೈಫ್ ಟೈಮ್ ಕ್ಲಬ್ ಮೆಂಬರ್ಶಿಪ್ ಫ್ರೀ ಆಗಿರುತ್ತೆ. ಓಕೆ, ಎಷ್ಟು ಮೆಂಬರ್ಸ್ ಇರ್ಬೋದು ಮ್ಯಾಮ್ ಇದು? ಇದು ಫಸ್ಟ್ 5 ಮೆಂಬರ್ಸ್ ಯಾರು ಸ್ಪಾಟ್ ಬುಕಿಂಗ್ ಮಾಡ್ಕೊಂತಾರೋ ಫಸ್ಟ್ 5 ಮೆಂಬರ್ಸ್ ಗೆ ನಿಮ್ಗೆ ಕ್ಲಬ್ ಮೆಂಬರ್ಶಿಪ್ ಫ್ರೀ ಆಗಿರುತ್ತೆ. ಲೈಫ್ ಟೈಮ್ ಅದು ಲೈಫ್ ಟೈಮ್. ವಾವ್, ಗ್ರೇಟ್ ಅಲ್ವಾ ಮೇಡಮ್? ಅದು ಲೈಫ್ ಟೈಮ್ ಕೂಡ ನೀವು ಫ್ರೀ ಆಗಿ ಕೊಡ್ತಾ ಇದ್ದೀರಾ ಈ ಆಫರ್ ನ. ನೋಡಿದ್ರ ವೀಕ್ಷಕರೇ, ನಮ್ ಚಾನೆಲ್ ನ ಮೆನ್ಷನ್ ಮಾಡಿದ್ರೆ ಒಂದು ಒಳ್ಳೆ ಆಫರ್ ಕೊಡ್ತಾ ಇದಾರೆ. ಯಾವ್ದೇ ಕಾರಣಕ್ಕೂ ಈ ಆಫರ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಜಸ್ಟ್ ಒಂದ್ 5 ಕಸ್ಟಮರ್ಸ್ ಮಾತ್ರ ಈ ಆಫರ್ ನಡೀತಾ ಇರೋದು ಅಲ್ವಾ ಮೇಡಮ್? ಅದು ಲೈಫ್ ಟೈಮ್ ಮೆಂಬರ್ಶಿಪ್ ಫ್ರೀ ಆಗಿ ಸಿಗ್ತಾ ಇದೆ. ಇನ್ನೇನ್ ಬೇಕು, ಇಂತ ಬಂಪರ್ ಆಫರ್ ಯಾವತ್ತು ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಕೇಳ್ಬೇಕಂತ ಅನ್ಕೊಳ್ತಾ ಇದ್ದೆ. ಈಗ ಎಷ್ಟೋ ಜನ ನಾವ್ ಒಂದು ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅನ್ಕೊಳ್ತಾ ಇರ್ತಾರೆ ಮೇಡಮ್, ಅದು ಬಿಟ್ಬಿಟ್ಟು ಇಲ್ಲೇ ಯಾಕೆ ಮೇಡಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಜನ? ಸೊ ಇಲ್ಲಿ ಯಾಕೆ ಅಂತಂದ್ರೆ ಒಂದು ಸುಮಾರು ಅಡ್ವಾಂಟೇಜಸ್ ಪಾಯಿಂಟ್ಸ್ ಇದೆ ನಿಮ್ಗೆ. ನೀವು ಸೈಟ್ ತಗೋತೀರಾ ಅಂತ ಅಂದ್ರೆ ಅದ್ರಲ್ಲಿ ಬರೀ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮನೆ ಕಟ್ಕೊಳಕ್ ಅಷ್ಟೇ ಆಗೋದು. ಅದೇ ನೀವು ಫಾರ್ಮ್ ಲ್ಯಾಂಡ್ ತಗೊಂಡು ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಇಯರ್ಲಿ ನಿಮ್ಗೆ ರಿಟರ್ನ್ಸ್ ಬರುತ್ತೆ. ಆನ್ಯುವಲ್ ಇನ್ಕಮ್ 2 to 3 lakhs ಬರುತ್ತೆ. ಮತ್ತೆ ನೀವು ವರ್ಕ್ ಸ್ಟ್ರೆಸ್ ಗಳ ಮಧ್ಯೆ ಹೇಳಿದ್ನಲ್ಲ, ಇಷ್ಟ ಅಮ್ಯುನಿಟೀಸ್ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿ, ಇಲ್ಲಿ ಬಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸ್ಟ್ರೆಸ್ ಎಲ್ಲ ಇರೋದ್ನೆಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡು ವೀಕೆಂಡ್ಸ್ ಅಲ್ಲಿ ಬಂದು ಹೋಗ್ಬೋದು. ಸೊ ನಿಮಗ್ ಅವಾಗ ಸ್ಟ್ರೆಸ್ ಫೀಲ್ ಆಗುತ್ತೆ, ಸ್ಟ್ರೆಸ್ ಬರ್ಸ್ಟರ್ ಕೂಡ ಅಂತ ಹೇಳ್ಬೋದು. ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಬೆಂಗಳೂರು ಅಂತ ಹೇಳಿದ್ರೆ ಎಲ್ಲರಿಗೂ ಸಾಕಾಗಿದೆ. ಏನಪ್ಪಾ ಅಂದ್ರೆ ಟ್ರಾಫಿಕ್, ಪೊಲ್ಯೂಷನ್, ಆ ಧೂಳು, ಡಸ್ಟಿಂಗು ಸಾಕಾಗಿರುತ್ತೆ ಜನಕ್ಕೆ. ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಒಂದು ಸ್ಯಾಟರ್ಡೆ ಸಂಡೇ ಬಂತ ಹೇಳಿದ್ರೆ ಒಂದು ಪೀಸ್ ಆಫ್ ಆಗಿರೋಣಪ್ಪ, ಒಂದು ಗ್ರೀನರಿ ಮೇಂಟೈನ್ ಆಗಿರ್ಬೇಕು ಅಂತ ಅನ್ಕೊಳ್ತಾರೆ. ನಾನು ಇನ್ನೊಂದ್ ಏನಪ್ಪಾ ನೋಡಿದೆ ಅಂತ ಹೇಳಿದ್ರೆ, ನಿಮ್ಮ ಫಾರ್ಮ್ ಲ್ಯಾಂಡ್ ಅಲ್ಲಿ ಅವಾಗ್ಲೇ ಸಾಕಷ್ಟು ಪ್ಲಾಂಟೇಶನ್ ಮಾಡಿದ್ರ, ಮೀನ್ಸ್ ಗ್ರೀನರಿ ಮೇಂಟೈನ್ ಮಾಡಿದಿರ ಅವಾಗ್ಲೇನೆ ಅಲ್ವಾ ಮೇಡಮ್? ಸೊ ಈ ತರ ಇರುತ್ತೆ. ಮತ್ತೆ ನೀವು ರೆಸಾರ್ಟ್ಸ್ ಅಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಸೊ ಅದೇ ದುಡ್ಡನ್ನ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ನಿಮ್ ಟೈಮ್ ಸೇವ್ ಆಗುತ್ತೆ. ನೀವು ಓಡಿ ಬರೋ ಬದಲು ಇದು ನಿಮ್ದೇ ಓನ್ ಆಗಿರುತ್ತೆ. ಇದೊಂದು ಪ್ಯಾಸಿವ್ ಇನ್ಕಮ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಜಸ್ಟ್ ಒಂದು ಪರ್ ಆನಮ್ ಏನಪ್ಪಾ ಬರೀ ಒಂದು ಜಾಗ ತಗೊಂಡ್ ಬಿಟ್ಟಿದೀವಿ ಅಂತಲ್ಲ, ರಿಟರ್ನ್ಸ್ ಕೂಡ ಹಂಗೆ ಬರುತ್ತೆ ನಿಮ್ಗೆ. ಓಕೆ ಮೇಡಮ್, ಇವಾಗ ಯಾರಾದ್ರೂ ಇಲ್ಲಿ ಬಂದು ವಿಸಿಟ್ ಮಾಡ್ಬೇಕಂದ್ರೆ ಹೆಂಗೆ ಮ್ಯಾಮ್? ಅವರೇ ಕ್ಯಾಬ್ ಮಾಡ್ಕೊಂಡ್ ಬರ್ಬೇಕಾ? ನಿಮ್ ಕಡೆಯಿಂದ ಫೆಸಿಲಿಟಿ ಏನೋ ಕ್ಯಾಬ್ ಫೆಸಿಲಿಟಿ ಇದೆಯಾ ಮೇಡಮ್? ಹೌದು, ನಮ್ ಕಡೆಯಿಂದ 2 ways ಕ್ಯಾಬ್ ಇರುತ್ತೆ. ಫ್ರೀ ಸೈಟ್ ವಿಸಿಟ್ ಇರುತ್ತೆ. ನಾವೇ ಕ್ಯಾಬ್ ಎಲ್ಲ ಅರೇಂಜ್ ಮಾಡಿ 2 ways ಇರುತ್ತೆ. 2 ways ಮೀನ್ಸ್ ಆರಾಮಾಗಿ ಕಸ್ಟಮರ್ ಬಂದ್ಬಿಟ್ಟು ವಿಸಿಟ್ ಮಾಡಿ ಅವ್ರಿಗೆ ಯಾವ ಜಾಗ ಇಷ್ಟ ಆಗುತ್ತೋ ಅದನ್ನ ಬನ್ನಿ ನಿಮ್ ಹತ್ರ ಡಿಸ್ಕಸ್ ಮಾಡ್ಬೋದಲ್ವಾ? ಮಾಡಿ ಪರ್ಚೇಸಿಂಗು ಇಲ್ಲೇ ಮಾಡಿ ಮುಗಿಸ್ಬೋದು. ಟೈಮಿಂಗ್ಸ್ ಎಲ್ಲ ನಿಮಗೆ. ಹೌದು ಮೇಡಮ್, ಏನಾದ್ರು ಇವಾಗ ಒಂದೇ ಸಲ ಅಷ್ಟು ಅಮೌಂಟ್ ಕಟ್ಟಕ್ ಆಗಲ್ಲ ಅಂತ ಹೇಳಿದ್ರೆ ಏನಾದ್ರು ಇನ್ಸ್ಟಾಲ್ಮೆಂಟ್ ತರ ಏನಾದ್ರು ಇನ್ಸ್ಟಾಲ್ಮೆಂಟ್ ನಮ್ಮಲ್ಲಿ ಈಸಿ ವೇ ಪೇಮೆಂಟ್ಸ್ ಇರುತ್ತೆ. ಸೊ ನಾವು ಇವಾಗ ಒಂದೇ ಸಲ ಎಲ್ಲರಿಗೂ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಈಸಿ ವೇ ಅಂತ ಹೇಳಿ ನಾವು ಇನ್ಸ್ಟಾಲ್ಮೆಂಟ್ಸ್ ಕೊಡ್ತಾ ಇದೀವಿ. ಸೊ ಅದು ನಿಮ್ಗೆ 3 ಇನ್ಸ್ಟಾಲ್ಮೆಂಟ್ಸ್ ಇರುತ್ತೆ. 3 ಇನ್ಸ್ಟಾಲ್ಮೆಂಟ್ಸ್ ಅಲ್ಲೇ ಅವ್ರಿಗೂ ಕವರ್ ಮಾಡ್ಕೋಬಹುದು. ನೋಡಿದ್ರೆ ವೀಕ್ಷಕರೇ, ಕಂಪ್ಲೀಟ್ ಇನ್ಫಾರ್ಮೇಶನ್ ಮೇಡಮ್ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿಲ್ಲ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಬಹುದು. ಹಾಗೆ ಬಂಪರ್ ಆಫರ್ ನಡೀತಾ ಇದೆ, ಯಾವುದೇ ಕಾರಣಕ್ಕೂ ಈ ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ. ಹಾಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ಬಂದು ವಿಸಿಟ್ ಮಾಡಿದ್ರೆ, ಬುಕಿಂಗ್ ಮಾಡಿದ್ರೆ ನಿಮ್ಗೆ ಜಸ್ಟ್ ಒಂದು ಫಸ್ಟ್ 5 ಬುಕಿಂಗ್ಸ್ಗೆ ನಿಮ್ಗೆ ಆಫರ್ಸ್ ನಡೀತಾ ಇದೆ. ಕಂಪ್ಲೀಟ್ ಡೀಟೇಲ್ಸ್ ಮೇಡಮ್ ಹೇಳಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ತಮಗೆ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ಒಂದು ಒಳ್ಳೆ ಆಫರ್ ಕೊಡ್ತಾ ಇದ್ದೀರಾ. ನಮ್ಮ ವೀಕ್ಷಕರು ಯಾರಾದ್ರೂ ಬಂದ್ರೆ, ನಮ್ಮ ಚಾನೆಲ್ ಬಂದ್ರೆ ಆಫರ್ಸ್ ನ ಕೊಡೋದನ್ನ ಮರಿಬೇಡಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಓಕೆ ಮ್ಯಾಮ್, ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.